ನಮ್ಮ ತೋಟದಲ್ಲಿ ಈ ಸಲ 20ರಿಂದ ಒಂದು 25 ಸೀತಾಫಲ ಆಗಿದೆ. ಅದನ್ನು ಕೊಯ್ದು ಮನೆಗೆ ತಗೊಂಡೋಗಿ ಮತ್ತೆ ಅದರಲ್ಲಿ ಜ್ಯೂಸ್ ಮಾಡೋದು. ಇದನ್ನು ಹಾಗೆ ಸಹ ತಿನ್ಬೋದು, ಆದರೆ ಜ್ಯೂಸ್ ಮಾಡಿ ಕುಡಿಲಿಕ್ಕೆ ಒಳ್ಳೆಯದಾಗ್ತದೆ. ಸೀತಾಫಲ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಸೀತಾಫಲ ಜ್ಯೂಸ್ ಹೇಗೆ ಮಾಡೋದು ಅಂತ ನೋಡಿ. ಇದು ನಮ್ಮ ಮನೆಯಲ್ಲೇ ತೋಟದಲ್ಲಿ ಆದ್ದರಿಂದ ತುಂಬ ಫ್ರೆಶ್ ಉಂಟು. ನೋಡಿ ಎಷ್ಟು ದೊಡ್ಡದುಂಟಂತ. ಇದು ಕೈಯಲ್ಲೇ ಓಪನ್ ಮಾಡಲಿಕ್ಕೆ ಬರ್ತದೆ, ಸೂರ್ಯಲ್ಲಿ ಎಂತ ಬೇಕಾಗುವುದಿಲ್ಲ. ಒಳ್ಳೆ ಹಣ್ಣಾಗಿದೆ, ತುಂಬ ಸ್ವೀಟ್ ಆಗಿರ್ತದೆ. ಇದನ್ನು ಹೀಗೆ ಓಪನ್ ಮಾಡಿ ಈ ಥರ ಕೈಯಲ್ಲೆಲ್ಲ ತೆಗಿಲಿಕ್ಕೆ ಬರ್ತದೆ, ಅಥವಾ ನೀವು ಬೇಕಂತ ಹೇಳಿದರೆ ಸ್ಪೂನ್ ಸಹ ಯೂಸ್ ಮಾಡ್ಬೋದು. ಭಾರ್ಗವ ಫೇವ್ರೇಟ ನಿಂದು ಜ್ಯೂಸ್ ಇದು? ಅದನ್ನ ಈ ಥರ ಎಲ್ಲ ತೆಗೆದು ಹಾಕ್ಕೊಳ್ಬೇಕು. ನೋಡಿ ಈ ಥರ ಇದನ್ನೆಲ್ಲ ತೆಗೆದಾದ್ಮೇಲೆ ಇದಕ್ಕೆ ಹಾಲು ಹಾಕಿ ಇದರ ಬೀಜಗಳನ್ನೆಲ್ಲ ಸಪ್ರೇಟ್ ಮಾಡಬೇಕು. ಹಾಲು ಹಾಕಿದರೆ ನಿಮಗೆ ಈಸಿಯಾಗಿ ತೆಗಿಲಿಕ್ಕೆ ಬರ್ತದೆ. ಕಾಯಿಸಿ ಆರಿಸಿದ ಹಾಲನ್ನು ಹಾಕಬೇಕು. ತುಂಬ ದಪ್ಪ ಆಗ್ತದೆ, ಸೊ ಸ್ವಲ್ಪ ನೀರಿದ್ರೂ ಪರವಾಗಿಲ್ಲ. ನೋಡಿ ಈ ಥರ ಬೀಜ ತೆಗಿಲಿಕ್ಕೆ ಬರ್ತದೆ. ಈಗ ಬೀಜಗಳನ್ನೆಲ್ಲ ತೆಗೆದಾಯಿತು. ಈಗ ಅದನ್ನು ಮತ್ತೆ ಸ್ವಲ್ಪ ನೀರಿಗೆ ಹಾಕಿ ಒಂದ್ಸರಿ ಇದು ಮಾಡಿ ಹಿಂಡಿ ಮತ್ತೆ ಪುನಃ ಬೀಜವನ್ನು ಹೀಗೆ ತೆಗೀರಿ. ನಂತರ ಈ ಬೀಜಗಳನ್ನೆಲ್ಲ ಒಣಗಿಸಿ ಖಾಲಿದ್ದ ಜಾಗದಲ್ಲೆಲ್ಲ ಹಾಕ್ತೇವೆ. ಈಗ ಆದರೆ ಆಗ್ತದೆ, ಚಾನ್ಸ್ ಇದ್ದರೆ ನೋಡಬೇಕು. ಭಾರ್ಗವ, ವೆಯ್ಟಿಂಗಾ ಜ್ಯೂಸಿಗೆ? ನಿಮಗೆ ಇಷ್ಟವಾ? ಐಸ್ ಕ್ರೀಮ್ ಥರ ಇರ್ತದ? ಇದರ ರಸ ನೋಡಿ ಎಷ್ಟು ದಪ್ಪ ಉಂಟಂತ. ಸೀತಾಫಲವನ್ನು ಹಾಗೆ ತಿನ್ನೋದಕ್ಕಿಂತ ಜ್ಯೂಸ್ ಮಾಡಿ ಕುಡಿದ್ರೆ ತುಂಬ ಟೇಸ್ಟ್ ಆಗಿರ್ತದೆ. ಇದರ ರಸ ನೋಡಿ ಎಷ್ಟು ದಪ್ಪ ಉಂಟಂತ. ಇದಕ್ಕೆ ಇನ್ನು ಹಾಲೆಲ್ಲ ಹಾಕಿ ಮಿಕ್ಸ್ ಮಾಡ್ಬೋದು. ತುಂಬ ಅಂದರೆ ತೆಳು ಬೇಕಂತಂದರೆ ಅಥವಾ ಹೀಗೆ ಸಹ ಕುಡಿಬೋದು. ಸ್ವಲ್ಪ ಸಕ್ಕರೆ ಹಾಕಿ ಕೊಟ್ಟರೆ ಒಳ್ಳೆಯದು. ಸಕ್ಕರೆ ಬೇಕಾದರೆ ಮಾತ್ರ ಅಲ್ಲ, ಆಪ್ಷನಲ್ ಮಾತ್ರ, ಆಪ್ಷನಲ್. ನಮ್ಮ ಭಾರ್ಗವನಿಗೆ ಸ್ವಲ್ಪ ಸಿಹಿ ಬೇಕಾಗ್ತದೆ, ಹಾಗಾಗಿ ನಾವು ಸ್ವಲ್ಪ ಸಕ್ಕರೆ ಹಾಕ್ತೇವೆ. ಆಮೇಲೆ ಈ ಥರದೊಂದು ಬ್ಲೆಂಡರ್ ಉಂಟು, ಇದು ನಾವು ಜ್ಯೂಸ್ ಮಾಡಲಿಕ್ಕೆಲ್ಲ ಯೂಸ್ ಮಾಡ್ತೇವೆ. ಒಳ್ಳೆ ಮಿಕ್ಸಿಂಗ್ ಆಗ್ತದೆ ಇದರಲ್ಲಿ. ಇದು ನೋಡಿ ಈ ಥರ ಪ್ರೆಸ್ ಮಾಡುವಾಗ ಒಳ್ಳೆ ತಿರುಗ್ತದೆ, ಆದ್ದರಿಂದ ಒಳ್ಳೆ ಮಿಕ್ಸ್ ಆಗ್ತದೆ ಜ್ಯೂಸ್ ಎಲ್ಲ. ಜ್ಯೂಸನ್ನೆಲ್ಲ ಒಂದೇ ಪಾತ್ರೆಗೆ ಹಾಕ್ಕೊಂಡಿದ್ದೇನೆ. ಇನ್ನು ಅದನ್ನು ಮಿಕ್ಸ್ ಮಾಡೋದು. ಈ ಥರದೊಂದು ಬ್ಲೆಂಡರ್ ಇತ್ತಂದರೆ ಕರೆಂಟ್ ಇಲ್ಲದಾಗ ಸಹ ನಮಗೆ ಆರಾಮಾಗಿ ಜ್ಯೂಸ್ ಎಲ್ಲ ಮಾಡ್ಕೊಳ್ಬೋದು. ಮಿಕ್ಸಿ ಬೇಡ, ಕರೆಂಟ್ ಬೇಡ, ಏನೂ ಬೇಡ. ಇದು ಸೊ ಫೈನಲಿ ನಮ್ಮ ಸೀತಾಫಲ ಜ್ಯೂಸ್ ರೆಡಿ. ನಾವು ಟೇಸ್ಟ್ ಮಾಡೋಣ. ನಮ್ಮ ಭಾರ್ಗವನಿಗೆ ಕೊಡುವನಾ? ಜ್ಯೂಸ್ ಆಗ್ತಾ ಇದ್ದಾರೆ. ಸೀತಾಫಲ ಜ್ಯೂಸ್ ರೆಡಿಯಾ? ರೆಡಿ. ಹೇಗುಂಟು? ಸಾಯ್ಕುಂಟಾ ಜ್ಯೂಸು? ನೀವು ಕುಡಿದು ಟೇಸ್ಟ್ ಮಾಡಿ. ತುಂಬ ಚೆನ್ನಾಗಿದೆ. ಫೈನಲಿ ನಮ್ಮದು ಮನೆಯಲ್ಲೇ ಆದ ಸೀತಾಫಲದ ಜ್ಯೂಸ್ ಮಾಡಿದ್ದೇವೆ. ಟೇಸ್ಟ್ ಮಾಡಿ ನೋಡುವ ಹೇಗುಂಟು ಅಂತ. ಹುಳಿ ಹುಳಿ ಸಿಹಿ ಸಿಹಿ ಎಲ್ಲ ಉಂಟು, ಒಳ್ಳೆದುಂಟು. ಅಂಗಡಿಯಲ್ಲಿ ತಗೊಳ್ಳೋದಕ್ಕಿಂತ ಸಹ ಒಳ್ಳೆಯದು. ನಾವು ಸೀತಾಫಲ ಇಷ್ಟವರೆಗೆ ಹೊರಗಡೆ ಟ್ರೈ ಮಾಡಲಿಲ್ಲ,
ಮನೆಯಲ್ಲಿ ನಾವು ಮಾಡ್ತಾ ಇರ್ತೇವೆ. ನೋಡಿದ್ರಲ್ಲ ಸೀತಾಫಲ ಜ್ಯೂಸ್ ಹೇಗೆ ಮಾಡೋದು ಅಂತ, ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ನಮ್ಮ ಈ ಶಾರ್ಟ್ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಬಾಯ್ ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗುವ.